ಬಂಡೀಪುರದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಶೂಟಿಂಗ್ ವಿಚಾರ ಈಗ ಸಾಕಷ್ಟು ವಿವಾದದ ಸ್ವರೂಪವನ್ನ ಪಡೆದುಕೊಳ್ತಿದೆ. ಅರಣ್ಯ ಇಲಾಖೆ ಆ ಮಲಯಾಳಂ ಸಿನಿಮಾಗೆ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿದ್ದಾದ್ರೂ ಯಾಕೆ, ಆ ಮಲಯಾಳಂ ಸಿನಿಮಾವಾದ್ರೂ ಯಾವುದು, ಆ ಚಿತ್ರೀಕರಣದ ತಂಡ ಶೂಟಿಂಗ್ ಆಗಿ ಎಷ್ಟು ಹಣವನ್ನ ಕಟ್ಟಿತ್ತು, ಇದೆಲ್ಲದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣಕ್ಕೆ ಅವಕಾಶ, 1 ಲಕ್ಷ ಪಾವತಿಸಿ ಮಲಯಾಳಂ ಸಾಕ್ಷ್ಯಚಿತ್ರದ ಶೂಟಿಂಗ್ ಅನುಮತಿ ಕೊಟ್ಟಿದ್ದು ಸರ್ಕಾರನೋ ಅರಣ್ಯ ಇಲಾಖೆನೋ? ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತಾರಣ್ಯದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಕೇರಳ ಮೂಲದ ಮಲಯಾಳಂ ಸಿನಿಮಾ ಚಿತ್ರೀಕರಣ ನಡೆದಿತ್ತು. ಸರ್ಕಾರ ಕನ್ನಡ ಪ್ರೇಮ ಬಿಟ್ಟು ಯಾಕೆ ಮಲಯಾಳಂ ಪ್ರೇಮ ತೋರುತ್ತಿದೆ ಎಂಬ ಚರ್ಚೆ ಜೋರಾಗಿತ್ತು. ಇದರ ನಡುವೆ ರೈತರು ಕೂಡ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಪ್ರತಿಭಟಿಸಿ ಸರ್ಕಾರ ಅರಣ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಆದರೆ ಮಲಯಾಳಂನ ಯಾವ ಚಿತ್ರಕ್ಕೆ ಇಲ್ಲಿಯವರೆಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಎಂಬ ವಿಷಯ ಗೌಪ್ಯವಾಗಿತ್ತು. ಆದರೆ ಇದೀಗ ಆ ಸಿನಿಮಾದ ಹೆಸರು ರಿವೀಲ್ ಆಗಿದೆ. ಪೆನ್ನು ಕ್ರೈಮ್ ಸಾಕ್ಷ್ಯಚಿತ್ರದ ಶೂಟಿಂಗ್ಗೆ ಪರ್ಮಿಷನ್ ನೀಡಲಾಗಿದೆ. ಅರಣ್ಯ ಪರಿಸ್ಥಿತಿ ಮತ್ತು ಜೀವಶಾಸ್ತ್ರ ಇಲಾಖೆಯ ಕಂಡೀಷನ್ನೊಂದಿಗೆ ಶೂಟಿಂಗ್ಗೆ ಅವಕಾಶ ನೀಡಲಾಗಿದೆ. ನಿಷೇಧಿತ ಪ್ರದೇಶ ಹೊರತುಪಡಿಸಿ ಹಾಗೂ ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಡಿ ವನ್ಯ ಪ್ರಾಣಿಗಳಿಗೆ ಧಕ್ಕೆಯಾಗದಂತೆ ಚಿತ್ರೀಕರಿಸುವಂತೆ ಅನುಮತಿ ಕೊಟ್ಟಿದ್ದಾರೆ. ಅಲ್ಲದೆ ಚಿತ್ರೀಕರಣ ತಂಡದ ಬಳಿ 1 ಲಕ್ಷ ಹಣ ಪಾವತಿಸಿಕೊಂಡಿದ್ದಾರೆ. ಅರಣ್ಯ ಅಧಿಕಾರಿಗಳ ಸಾರ್ವಜನಿಕ ಪ್ರಕಟಣೆ ಅನ್ವಯ ಶೂಟಿಂಗ್ ನಡೆದಿದ್ದು, ನಿಷೇಧಿತ ಪ್ರದೇಶ ಅಲ್ಲದಿದ್ದರೆ ಅದು ಮುಜರಾಯಿ ಇಲಾಖೆಯ ಸ್ಥಳವೇ ಎಂಬ ಅನುಮಾನ ಹುಟ್ಟಿಸಿದೆ. ಈ ಬಗ್ಗೆ ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ಅವರನ್ನ ಕೇಳಿದ್ರೆ, ನಾವು ಮುಜರಾಯಿ ಇಲಾಖೆಯಿಂದ ಯಾವುದೇ ಅನುಮತಿ ಕೊಟ್ಟಿಲ್ಲ ಎಂದಿದ್ದಾರೆ. ಅರಣ್ಯ ಇಲಾಖೆ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ನಾವು ಪರ್ಮಿಷನ್ ಕೊಟ್ಟಿರೋದು ನಿರ್ಬಂಧಿತ ಪ್ರದೇಶ ಅಲ್ಲ, ದೇವಸ್ಥಾನದ ವ್ಯಾಪ್ತಿಯಲ್ಲಿ ಬರೋ ಜಾಗ ಇದೆಯಲ್ಲ, 1.5 ಎಕರೆ ಮಾತ್ರ ನಮ್ಮ ಜಾಗ ಮುಜರಾಯಿದು. ಈಗ ಅವರು ನಮ್ಮ ವ್ಯಾಪ್ತಿಯಲ್ಲಿ ಕೊಟ್ಟಿಲ್ಲ, ನಾವು ಕೊಟ್ಟಿರೋದು ದೇವಸ್ಥಾನದ ವ್ಯಾಪ್ತಿಲಿ ಅಂತ ಒಂದು ಪ್ರಕಟಣೆ ಇದೆ ಸರ್. ಒಟ್ಟಲ್ಲಿ ಈಗ ಹೇಳ್ತಾವ್ರೆ ಅಷ್ಟೇ. ಹೌದು ಸರ್. ಆ ಲೆಟರ್ ಏನಿದೆ ನೋಡಿದ್ರೆ, ನಾವು ರಸ್ತೆಗಷ್ಟೇ ಅಮೌಂಟ್ ಕಟ್ಸ್ಕೊಂಡಿರೋದು, ನಾವು ಶೂಟಿಂಗ್ಗೋಸ್ಕರ ಅಮೌಂಟ್ ಕಟ್ಸ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ದೇವಸ್ಥಾನದ ಮುಜರಾಯಿ ಇಲಾಖೆ 1.5 ಎಕರೆ ಇದೆ. ಓಕೆ, ಈಗ ಅವ್ರು ನಿಮ್ಮ ಹತ್ರ ಏನಾದ್ರು ಪರ್ಮಿಷನ್ ತಗೊಂಡಿದ್ದೀರಾ ಸರ್? ಇಲ್ಲ ನಮ್ಮಿಂದ ತಗೊಂಡಿಲ್ಲ. ಹಾಗಾದ್ರೆ ಮುಜರಾಯಿ ಇಲಾಖೆ ಆದ್ರೆ ಅವ್ರು ಯಾಕೆ ಕೊಟ್ರು? ಡಿ.ಸಿ ಅವ್ರ ಹತ್ರ ತಕೊಳ್ಳಿ ಅನ್ಬೇಕಾಯ್ತಲ್ವಾ ಸರ್? ಮತ್ತೆ ಮೆಟ್ಟಿಲುಗಳು ಇದೆಯಲ್ಲ ಸರ್, ಅದು ಯಾರ ವ್ಯಾಪ್ತಿಗೆ ಬರುತ್ತೆ ಸರ್? ಅಲ್ಲ, ದೇವಸ್ಥಾನ ಒಟ್ಟು ಅಲ್ಲಿ ನಮ್ದು ಪ್ರದೇಶ 1.5 ಎಕರೆ ಮುಜರಾಯಿ ಇಲಾಖೆ ಬರುತ್ತೆ. ಮೆಟ್ಲು ಸೇರ್ದಂಗೆ ಹೇಳಿ, ಮೇಲ್ಗಡೆ ದೇವಸ್ಥಾನ ಮೆಟ್ಲು. ದೇವಸ್ಥಾನ ಅಲ್ಲ ಸರ್, ಕೆಳಗಡೆ ಅದೆಲ್ಲ ಫಾರೆಸ್ಟ್. ಈಗ ಅವ್ರು ಏನ್ ಹೇಳ್ತಿದ್ರೆ ಅಂದ್ರೆ, ಮೆಟ್ಟಿಲುಗಳು ಅಲ್ಲೆಲ್ಲ ಶೂಟಿಂಗ್ ಆಗಿದೆಯಲ್ಲ ಸರ್, ಅದು ಕೂಡ ನಿಮ್ಮ ವ್ಯಾಪ್ತಿಲಿ ಇದೆ ಅಂತ. ಈಗ ನಿಮ್ಮ ವ್ಯಾಪ್ತಿಲಿ ಇದೆಯಾ ಇಲ್ವಾ ಸರ್? ಆ ಕಡೆ ದೂರ ಟಾಯ್ಲೆಟ್ ಮಂಟಪ, ಅದು ರೋಡು, ದೇವಸ್ಥಾನ ಎದುರುಗಡೆ ರೋಡ್ ಇದೆಯಲ್ಲ. ಈಗ ಶೂಟಿಂಗ್ ಆಗಿರೋ ಜಾಗ ನೀವು ನೋಡಿರ್ತೀರಿ ಅನ್ಕೊಂಡಿದೀನಿ. ನಾವು ಹೋಗಿಲ್ಲ, ನಾವು ಫೋಟೋ ಟಿವಿಲಿ ನೋಡಿದ್ವಿ. ದೇವಸ್ಥಾನ ನಮ್ಮ ವ್ಯಾಪ್ತಿಗೆ ಬರುತ್ತೆ, ಬಟ್ ಅವ್ರು ಪರ್ಮಿಷನ್ ಕೊಟ್ಟರೋದು ಅವರು. ಅದೇ ಕೊಡ್ತಾರೆ ಸರ್, ನಿಮ್ಮ ಮುಜರಾಯಿ ಇಲಾಖೆ ಪರ್ಮಿಷನ್ ಅವರೇ ಕೊಡ್ತಾರೆ ಅಲ್ಲ? ನೀವು ಕೇಳಲ್ವಾ, ಪ್ರಶ್ನೆ ಮಾಡಲ್ವಾ ಸರ್? ನಿಮ್ಮ ಮುಜರಾಯಿ ಇಲಾಖೆ ಡಿ.ಸಿ ಅವ್ರು ಕೊಡ್ಬೇಕು. ಅದಕ್ಕೆ ಡಿ.ಸಿ ಅವ್ರು ಕೊಡ್ಬೇಕು. ಅಂದ್ರೆ ಸರ್ಕಾರ ಕೊಟ್ಟಿರೋದ್ರಿಂದ ನಾನು ಕೇಳಕ್ ಬರಲ್ಲ. ಬಟ್ ಅವ್ರ ಕಾಂಪ್ಲಿಕೇಶನ್ ಆದ್ಮೇಲೆ ಹೀಗೆ ಬೇರೆ ಚೇಂಜ್ ಮಾಡ್ತಾ ಇದ್ದಾರೆ ಅಷ್ಟೇ. ಕೇಳಿದ್ರಲ್ಲ, ಇದು ಗುಂಡ್ಲುಪೇಟೆ ತಹಶೀಲ್ದಾರ್ ಮಾತು. ಒಟ್ನಲ್ಲಿ ಅರಣ್ಯ ಇಲಾಖೆ ಯಾರದ್ದೋ ಮಾತಿಗೆ ಕಟ್ಟು ಬಿದ್ದು ಪರ್ಮಿಷನ್ ಕೊಟ್ಟಿದೆ. ನಾವು ನಿಷೇಧಿತ ಪ್ರದೇಶದಲ್ಲಿ ಶೂಟಿಂಗ್ ನಡೆಸಲು ಅನುಮತಿ ಕೊಟ್ಟಿಲ್ಲ ಎಂಬ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಶೂಟಿಂಗ್ ನಡೆದ ಸ್ಥಳ ನಿಷೇಧಿತ ಸ್ಥಳ ಅಲ್ಲವಾದರೆ ಮುಜರಾಯಿ ವ್ಯಾಪ್ತಿಗೆ ಸೇರಿದ್ದ ಅಥವಾ ಅರಣ್ಯ ಇಲಾಖೆಗೆ ಸೇರಿದ್ದ ಅನ್ನೋ ಚರ್ಚೆಗೆ ನಾಂದಿ ಹಾಡಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.